21 ಆಲ್ಮೋಸ್ಟ್ 21 ಅಕ್ಟೋಬರ್ ಅರ್ಥ ಮಾಡ್ಕೊಳ್ಳಿ. 21 ಅಕ್ಟೋಬರೇ ಬಿದ್ದಿರೋ ಸ್ಟಾಕು ಹೋಗಿಲ್ಲ. ಸಿಂಪಲ್ ಶಾರ್ಟ್ ಕಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೋಡಿ ಹೋಗಿಲ್ಲ. ಯಾಕೆ ಮೊನೊಪಲಿ ಇಲ್ವಾ ಇದರಲ್ಲಿ? ಮೊನೊಪಲಿ ಇದೆ. ಯಾಕೆ ಹೋಗ್ತಾ ಇಲ್ಲ? ಸಂಬಂಧನೇ ಇಲ್ಲ ಅದಕ್ಕೆ. ಮೊನೊಪಲಿ ಇದೆಯಾ ಮೊನೊಪಲಿ ಇಲ್ವಾ ಎಲ್ಲದಕ್ಕೊಂದು ಲಿಮಿಟೇಷನ್ ಇರುತ್ತೆ. ಇವಾಗ ಲೈಕ್ ಅಂದರೆ ಪ್ರತಿ ಕರೆಕ್ಷನಲ್ಲೂ ಒಂದು ಸೆಕ್ಟರ್ ಹಿಂದುಳಿತೆ, ಒಂದು ಸೆಕ್ಟರ್ ಮೇಲೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇದು ಮೈಂಡಲ್ಲಿ ಇಟ್ಕೊಂಡ್ಬಿಡಿ. ಪ್ರತಿ ಕರೆಕ್ಷನಲ್ಲೂ ಸುಮಾರು ಸೆಕ್ಟರ್ಗಳು ಕೆಳಗೆ ಬರ್ತವೆ, ನಿಂತ್ಕೊಂಡ್ಬಿಡ್ತವೆ, ಬೇರೆ ಸೆಕ್ಟರ್ ಹೊಸ ಸೆಕ್ಟರ್ ಹೋಗಿ ಸ್ಟಾರ್ಟ್ ಆಗ್ತವೆ. ಇದು ಯಾವಾಗ ಆಗುತ್ತೆ? ಎವ್ರಿ 2 to 3 years ಇದು ಆಗ್ತಾ ಇರುತ್ತೆ. ಕರೆಕ್ಟ್. ಆವಾಗ ನಾವು ನೋಡ್ಬೇಕು ಏನಾಗಿರೋದೇನು, ಇವಾಗ ಯಾವ ನಿಂದಿರ್ತಾ ಇದಾವೆ, ನೆಕ್ಸ್ಟ್ ಯಾವ ಹೋಗಕ್ ರೆಡಿ ಇದಾವೆ ಅಂತ. ಕರೆಕ್ಟಾ? ತುಂಬಾ ಇನ್ಫ್ರಾ ಹೋಗ್ತಾ ಇದೆ ಹಾಕಿದೆ ಕುರಿಗಳ ತರ ಎಲ್ಲರೂ ಹಾಕಿದೆ ಇನ್ಫ್ರಾ ನಿಂತ್ಕೊಂಡು ಹೋಗಿ ಸ್ಟ್ರಕ್ ಆದ್ರು. FMGC ಡಿಫೆನ್ಸ್ ಸ್ಟಾಕ್ ಏನು FMGC ಅಂದ್ರೆ ಲೈಕ್ ಡಿಫೆನ್ಸು. ದಿನನಿತ್ಯ ನಾವು ಅದೇ ಉಣ್ಬೇಕು, ಅದು ಇಲ್ದಂದ್ರೆ ನಡೆಯಲ್ಲ. ಎಲ್ಲವೂ ಡಿಫೆನ್ಸ್ ಏನಾಯ್ತು? ನೆಲ ಕಚ್ಕೊಂಡು ಆಮೇಲೆ ಅಲ್ಲೇ ಕೂತಿದ್ದಾರೆ. ಐಟಿ ಸ್ಟಾಕ್ ಯಾರು ಐಟಿ ಕುಣಿತಾ ಇದಾರೆ, ಐಟಿಲಿ ಹಾಕಿರೋ ಖತಮ್. ಬನ್ನಿ ಓಕೆ ಕೂತ್ಕೊಳ್ಳಿ. ಲೇಟ್ ಆದರೆ ಮಿಸ್ ಮಾಡ್ಕೊಂಡ್ರಿ ಅಷ್ಟೇ. ಬನ್ನಿ, ಏನಿಲ್ಲ, ಇನ್ನೇನು ಇವಾಗ ತಾನೇ ಸ್ಟಾರ್ಟ್. ಸುಮ್ಮನೆ ಹೇಳಿ. ಓಕೆನಾ? ಏನು ಅಂದರೆ ಈ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಇದು ಸ್ಟ್ರಾಟಜಿ ಈಸಿಯಾಗಿ ಅರ್ಥ ಆಗುತ್ತೆ. ಪ್ರೋಸೆಸ್ ಏನು ನಡೆಯುತ್ತೆ ಇದರಲ್ಲಿ? ಸಿಂಪಲ್ ಪ್ರೋಸೆಸ್. ಪ್ರತಿ ಸಾರಿ ಯಾವಾಗ ಬರುತ್ತೆ ಕರೆಕ್ಷನ್? ಎವ್ರಿ 1 to 2 years, 2 year to 3 year ಕರೆಕ್ಷನ್ ಇದಾ? ಓಕೆ, ಇದು ಬಂತು. ಲೈಕ್ ಇದು ಇಲ್ಲೇನಾಗುತ್ತೆ? ಸೆಕ್ಟರ್ ಕೆಳಗಡೆ ಬರುತ್ತೆ. ಯಾವುದೋ ಒಂದು ಸೆಕ್ಟರ್ ಕೆಳಗೆ ಬರುತ್ತೆ, ಇಲ್ಲೇ ಉಳ್ಕೊಳ್ಳುತ್ತೆ. ಒಂದು ಹೊಸ ಸೆಕ್ಟರ್ಗಳು ಬರುತ್ತೆ, ಅವೆಲ್ಲ ಹೋಗುತ್ತೆ, ನೆಕ್ಸ್ಟ್ ಹೋಗುತ್ತೆ. ಇಲ್ಲಿ ಯಾವ ಸೆಕ್ಟರ್ಗಳು ಉಳ್ಕೊಳ್ಳುತ್ತೆ, ಅದೇನಾಗುತ್ತೆ? ಅದು ಇಲ್ಲೇ ಉಳ್ಕೊಳ್ಳುತ್ತೆ. ಹೊಸ ಸೆಕ್ಟರ್ ಎಲ್ಲ ಹೋಗುತ್ತೆ, ಮತ್ತೆ ಮೇಲೆ ಹೋಗುತ್ತೆ. ಆನ್ಸರ್ ಮಾಡಿ ಯಾರು. ಇದರಿಂದ ಏನು ಅರ್ಥ ಆಯ್ತು ಸರ್? ಡೇವನಿಂದ ನಮ್ಗೆ ಗೊತ್ತಿದೆ ಟೈಮ್ ಕರೆಕ್ಷನ್ ಆಗುತ್ತೆ ಅಂತ. ವಿಶೇಷತೆ ಏನು ಅರ್ಥ ಆಯ್ತು ಅದರಲ್ಲಿ? ನಮ್ಮ ಕ್ಯಾಚ್ ಏನು? ನೋಡೋದೇ ವಿಭಿನ್ನವಾಗಿ ನೋಡ್ಬೇಕಂತ. ನಮಗೇನಿದ್ರಲ್ಲಿ ಅರ್ಥ ಆಯ್ತು? ಈಗ ನಾವು ಟೈಮ್ ಕರೆಕ್ಷನ್ ಬಗ್ಗೆ ತಿಳ್ಕೊಂಡಿದ್ವಿ. ನಾವು ಬಿಗ್ ಬುಲ್ ಕಮ್ಯುನಿಟಿ. ಹೊರಗಡೆ ಇರೋ ನಮ್ಗೆ ಡಿಫ್ರೆನ್ಸ್ ಇದೆಯಾ ಇವಾಗ? ಅನಿಸ್ತಾ ಇದೆಯಾ, ಅನಿಸ್ತಾ ಇಲ್ವಾ? ಇದರಿಂದ ನಮಗೇನು ಬೆನಿಫಿಟ್ ಆಗುತ್ತೆ? ತುಂಬ ಜನ ಫೀಲ್ ಮಾಡ್ಕೊಂತೀವಿ, ಅಯ್ಯೋ ನಾನು ಸ್ಟಾಕ್ ತಗೋಬೇಕಿತ್ತು ಅಂದ್ಕೊಂಡೆ ಸರ್, ಅದು ಹೋಯ್ತು ಸರ್, ಇವಾಗ ತುಂಬ ಮೇಲೋಗ್ಬಿಟ್ಟಿದೆ ಸರ್. ಅರ್ಥ ಆಗ್ತಾ ಇದೆಯಾ? ನಾನು ಇವಾಗ ಪ್ರೆಸೆಂಟ್ 26 ಬರೋ ಸ್ಟಾಕ್ನ ಬೆನಿಫಿಟ್ ತೊಗೊತಾ ಇದ್ದೀವಿ. ಕರೆಕ್ಟ್ ರೈಟ್? 2030 ಕರೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಗೊತ್ತಲ್ಲ? 30ಗೆ ಅವಾಗ ಯಾವ ಸ್ಟಾಕ್ ಸಿಗುತ್ತೆ? ಮಾರ್ಕೆಟ್ ಅವಾಗ ಏನಾಗಿರುತ್ತೆ? ಇದರ ಅರ್ಥ ಏನಂದರೆ, ಬೀಳೋ ಮಾರ್ಕೆಟಲ್ಲಿ ನಮಗೋಸ್ಕರ ರೆಡಿಯಾಗಿರೋ ಸ್ಟಾಕ್ ಆಲ್ರೆಡಿ ಇರುತ್ತೆ ಅಂತ ಅರ್ಥ. ನಮಗೋಸ್ಕರ ರೆಡಿ ಇದಾವ? ಸಿಂಪಲ್ ಅರ್ಥ. ಅಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಚೇಂಜ್ ಆಗ್ತಾ ಇರುತ್ತೆ ಮಾರ್ಕೆಟಲ್ಲಿ. ಏನು? ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಚೇಂಜ್ ಆಗ್ತಾ ಇದೆ. ಫಸ್ಟ್ ಮೂವರೇ ಅವನೇ ಕಿಂಗ್ ಆಗೋಕ್ಕಾಗಲ್ಲ. ಈಗೇನೋ ಒಂದು ಬಂದು ತುಂಬ ಕೆಲವೊಂದು ಹೈಲೈಟ್ ಆಗ್ತಿರ್ತವೆ ಮಾರ್ಕೆಟಲ್ಲಿ. ನನಗೆ ಕೆಲವೊಬ್ರು ಒಂದು ಕಾಮನ್ ಕ್ವೆಶನ್ ಕೇಳ್ತಾರೆ ನನ್ನ ಜೊತೆ ಡಿಸ್ಕಸ್ ಮಾಡೋದು, ನಮ್ಮ ಟೀಮು ಅವರೆಲ್ಲ. ಸರ್ ಏನಾದ್ರು ಹೇಳಿದ್ರೆ ನೀವು ಎಕ್ಸೈಟೇ ಆಗಲ್ಲ ಅಂತ. ಓಕೆ, ಎಕ್ಸೈಟ್ಮೆಂಟ್ ಅವ್ರಿಗೆ ಎಕ್ಸೈಟ್ಮೆಂಟ್ ಆಗಿದೆ. ಅದು ಎಕ್ಸೈಟ್ಮೆಂಟ್ ಸ್ವಲ್ಪ ದಿವಸ ಆದಮೇಲೆ ಅರ್ಥ ಆಗುತ್ತೆ, ನಾನೇನು ಎಕ್ಸೈಟ್ಮೆಂಟ್ ತೊಗೊಂಡಿದ್ನಲ್ಲ ಅದು ಏನೂ ಇಲ್ಲ ಅಂತ. ಕರೆಕ್ಟಾ? ಫಸ್ಟ್ ಇವಾಗ ಬಂದು ಹಿಂಗಾಗುತ್ತೆ ಅದು ಏನಾಗುತ್ತೆ ಅಂತ ನಮ್ಗೆ ಅದು ಏನಾಗಿದೆ ಫ್ಯೂಚರ್ ಕಣ್ಣಿಗೆ ಕಾಣಕ್ಕೆ ಶುರು ಮಾಡಿದ್ಮೇಲೆ ಎಕ್ಸೈಟ್ಮೆಂಟ್ ಹೋಗ್ಬಿಡುತ್ತೆ, ಗೊತ್ತಾಗಲ್ಲ ಅದು. ಇವಾಗ ನೌಕೆ ಫಸ್ಟ್ ಬಂತು. ಎಲ್ಲಿದೆ ನೌಕೆ? ಮೊಬೈಲ್ ನೌಕೆಯಿಂದಾನೆ ಫಸ್ಟ್ ಬಂದಿದ್ದು. ಕನೆಕ್ಟಿಂಗ್ ಪೀಪಲ್ ಅಂತ, ಅವರೇ ಕನೆಕ್ಟೆಡ್ ಇಲ್ಲ ಇವಾಗ. ಅರ್ಥ ಆಗ್ತಿದೆಯಾ? ಅಂದರೆ ಟೆಕ್ನಾಲಜಿ ಬರ್ತವೆ, ಅದು ಪಬ್ಲಿಕ್ ಆಗಿಬಿಡುತ್ತೆ ಟೆಕ್ನಾಲಜಿ. ಅದು ಯಾರ್ದು ಸ್ವತ್ತಾಗಲ್ಲ. ಅವಾಗ ಅದರಲ್ಲಿ ಇಂಪ್ರೂವೈಸ್ ಯಾರು ಮಾಡ್ತಾರೆ, ಆ ಟೆಕ್ನಾಲಜಿನ ಯಾರು ಒಳ್ಳೆಯ ರೀತಿ ಬಳಸ್ಕೊತಾರೆ, ಅವರು ಕಿಂಗ್ ಆಗ್ತಾರೆ. ಅವ್ರದ್ದೊಂದು ಟೈಮ್ ಇರುತ್ತೆ. ನೀವೊಂದು ಫಿಲಮ್ ಆ್ಯಕ್ಟರ್ ನೋಡಿ, ತುಂಬ ಸೂಪರ್ ಸ್ಟಾರ್ ಅದು ಇದು, ಅವ್ರಿಗೊಂದು ಟೈಮ್ ಇರುತ್ತೆ. ಮುಗಿದ್ಮೇಲೆ ಎಲ್ಲ ಪ್ಲಾಫೆ. ಏನು ಮಾಡಿದ್ರು ಪ್ಲಾಫೆ. ರಜನಿಕಾಂತ್ ಏನು ಮಾಡಿದ್ರು ಫ್ಲಾಪ್ ಫಿಲಮ್ ಆಗ್ತಾರೆ. ಶಾರುಖ್ ಖಾನ್ನ ಹೇಳಿದೆ ಎಕ್ಸಾಂಪಲ್, 2 ವರ್ಷದಿಂದ 3 ವರ್ಷದಿಂದ ಏನು ನೆಕ್ಸ್ಟ್ ಯಾವ ಫಿಲಮ್ ಮಾಡಿದ್ರು ಫ್ಲಾಫೆ. ಟ್ರೈಲರ್ ನೋಡ್ರೆ ನನಗೆ ಗೊತ್ತಾಗಿದೆ ಫ್ಲಾಪ್ ಫಿಲಮ್ ಅಂತ. ಹೌದಾ? ಅವರು ಗೊತ್ತಾಗ್ಬಿಡುತ್ತೆ, ಒಂದು ಫ್ಲಾಪ್ ಆಯ್ತು, 2 ಫಿಲಮ್ ಟೈಮ್ ಕರೆಕ್ಷನ್ ಸ್ಟಾರ್ಟ್ ಆಯ್ತು ಅಂತ ಅರ್ಥ ಆಗ್ತಾ ಇದೆಯಾ? ಲಾಂಗ್ ಟೈಮ್ ಸಕ್ಸಸ್ ತೊಗೊಂಡಿರ್ತಾರೆ. ಫ್ಲಾಪ್ ಆಗೋಕ್ಕೆ ಶುರು ಆಗಿದ್ರೆ ಮೂವಿ, ಅವ್ರ ಕರೆಕ್ಷನ್. ಈಗ ಹೆಂಗೆ ದರ್ಶನ್ ಒಂದು ಕರೆಕ್ಷನ್ ಬಂತು. ಅರ್ಥ ಆಗ್ತಾ ಇದೆಯಾ? ಸುದೀಪ್ ಫಿಲಮ್ ಹಿಟ್ಟಾಗ್ತಾ ಇಲ್ಲ. ಅಂದರೆ ನೀವು ನೋಡೋ ವೇ ಚೇಂಜ್ ಆಗಿಬಿಡುತ್ತೆ ಕಂಪ್ಲೀಟಾಗಿ. ಓಕೆನಾ? ಸಮ್ ಟೈಮ್ ಅದು ನಮಗೆ ಉಲ್ಟಾನೂ ಹೊಡೆಯುತ್ತೆ. ಜಾಸ್ತಿನೂ ನಾವು ಫ್ಯೂಚರ್ ನೋಡ್ತಾ ಇದೀವಿ ಅಂತಂದರೆ ಕೆಲವೊಂದು ಡಿಸಿಪ್ಲಿನ್ ನಾವು ಫಾಲೋ ಮಾಡಲ್ಲ, ನೆಗ್ಲೆಕ್ಟ್ ಮಾಡ್ತೀವಿ. ನನಗೆ ಗೊತ್ತು ಬಿಡು, ಇದು ಗೊತ್ತು, ಅದು ಗೊತ್ತು.